ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇಂದು ಸ್ನಾನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ದಿನಚರಿಯಲ್ಲಿ ಪ್ರಾತಃ ವಿಧಿಗಳಲ್ಲಿ ಪ್ರಮುಖವಾಗಿರುವಂಥದ್ದೊಂದು ಸ್ನಾನ ಆಗಿದೆ. ಆರೋಗ್ಯದ ಒಂದು ಸುರಕ್ಷತೆಗಾಗಿ ಶರೀರವನ್ನು ಶುಚಿಯಾಗಿಟ್ಕೊಳ್ಳಿಕ್ಕೆ, ಮನಸ್ಸನ್ನು ಒಂದು ಉಲ್ಲಾಸ ಸ್ಥಿತಿಯಲ್ಲಿಟ್ಕೊಳ್ಳಿಕ್ಕೆ ದಿನಚರಿಯಲ್ಲಿ ವೀರಿಸುವಂತಹ ಸ್ನಾನ ಅತಿ ಅವಶ್ಯಕವಾಗಿದೆ. ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ವ್ಯಕ್ತಿಗಳಲ್ಲಿ, ಕೆಲವೊಂದು ಕಾಯಿಲೆಗಳಲ್ಲಿ, ರೋಗಗಳಲ್ಲಿ ಸ್ನಾನ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಬಹುದು. ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಸ್ನಾನವನ್ನು ನಿಷೇಧ ಸಹ ಮಾಡಿದ್ದಾರೆ. ಅಶಿರಸ್ಕಂ ಭವೇತ್ ಸ್ನಾನಂ ಸ್ನಾನಾಶಕ್ತೋತು ಕರ್ಮಿಣಾಂ ಆರ್ದ್ರೇಣ ವಾಸಸಾ ವಾ ಸ್ಯಾನ್ ಮಾರ್ಜನಂ ದೈಹಿಕ ವಿದುಃ. ಯಾರಲ್ಲಿ ಸ್ನಾನ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ವೋ, ಉದಾಹರಣೆಗೆ ವೃದ್ಧಾವಸ್ಥೆಯಲ್ಲಿ ಶರೀರ ಶಿಥಿಲವಾಗಿರ್ತದೆ. ಓಡಾಡಲಿಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟೇ ಅಲ್ಪ ಪ್ರಮಾಣದಲ್ಲಿರ್ತದೆ. ಅವರಲ್ಲಿ ಶಾಸ್ತ್ರೋಕ್ತವಾಗಿ ಹೇಳಿರುವಂತಹ ಸ್ನಾನವನ್ನು ಮಾಡುವಂಥದ್ದು ಕಷ್ಟ ಸಾಧ್ಯವಾಗ್ಬೋದು. ಅದು ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳಿದರೆ ಇಂತಹ ವ್ಯಕ್ತಿಗಳಲ್ಲಿ ಸ್ವಲ್ಪ ಕಷ್ಟಕರವಾಗಿರ್ತದೆ. ಇಂಥ ವ್ಯಕ್ತಿಗಳಲ್ಲಿ ಅಶಿರಸ್ಕಂ ಭವೇತ್, ತಲೆಯನ್ನು ಬಿಟ್ಟು ಮೈಗೆ ಮಾತ್ರ ಸ್ನಾನ ಮಾಡಿಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಯಾರಲ್ಲಿ ಶಕ್ತಿ ಇರುವುದಿಲ್ವೋ, ಶರೀರ ಶಿಥಿಲವಾಗಿರ್ತದೋ, ವೃದ್ಧಾವಸ್ಥೆಯನ್ನು ಹೊಂದಿರ್ತಾರೋ ಅವರು ದಿನಚರಿಯಲ್ಲಿ ಹೇಳಿರುವಂಥ ಸ್ನಾನವನ್ನು ತಲೆ ಬಿಟ್ಟು ಮೈಗೆ ಮಾತ್ರ ಮಾಡಿಕೊಳ್ಬಹುದು. ಕೆಲವೊಂದು ವ್ಯಾಧಿಗಳಲ್ಲಿ ಜ್ವರ ಇರ್ಬೋದು, ಕೆಮ್ಮು, ದಮ್ಮು, ಕಫ, ನೆಗಡಿ, ಇಂಥ ಸಂದರ್ಭಗಳಲ್ಲಿ ಸಹ ಸ್ನಾನವನ್ನು ನಿಷೇಧಿಸಿದ್ದಾರೆ. ಇಂತಹ ವ್ಯಕ್ತಿಗಳು ಸ್ನಾನವನ್ನು ಮಾಡಿದರೆ ರೋಗವು ಉಲ್ಬಣಾವಸ್ಥೆಯನ್ನು ಹೊಂದಬಹುದು. ವ್ಯಕ್ತಿಯ ಶರೀರ ಶಿಥಿಲತೆ ಇನ್ನೂ ಅಧಿಕವಾಗ್ತದೆ. ರೋಗ ವಾಸಿಯಾಗಲಿಕ್ಕೆ ಅಧಿಕ ಸಮಯ ತಗೊಳ್ತದೆ. ಅಧಿಕವಾದಂತಹ ಔಷಧಿಗಳನ್ನು ತಗೊಳ್ಬೇಕಾದಂಥ ಒಂದು ಸಂದರ್ಭ ಸಹ ಬರ್ಬೋದು. ಯಾವಾಗ ರೋಗಿಯು ರೋಗದಿಂದ ಅನೇಕ ದಿನಗಳವರೆಗೆ ಬಳಲ್ತಾ ಇರ್ತಾನೋ ಅಂಥ ವ್ಯಕ್ತಿಯ ಶರೀರ ಕೊಳಕಾಗಿರ್ತದೆ. ಬೆವರಿನಿಂದ ಬರುವಂತಹ ಒಂದು ದುರ್ಗಂಧ ಇರ್ತದೆ. ಇದು ವಿವಿಧ ರೋಗಗಳಿಗೆ ಕಾರಣ ಸಹ ಆಗ್ಬೋದು. ಇಂತಹ ವ್ಯಕ್ತಿಗಳ ಶರೀರವನ್ನು ಶುಚಿಯಾಗಿಡಲಿಕ್ಕೆ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಹಿಂಡಿ ಶರೀರವನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಉಪಯೋಗಿಸಬೇಕು ಅಂತೇಳಿ ಹೇಳಿದ್ದಾರೆ. ಟವೆಲ್ ಅಥವಾ ಬಟ್ಟೆಯನ್ನು ಬಿಸಿನೀರಲ್ಲಿ ಅದ್ದಿ ಅದನ್ನು ಹಿಂಡಿ ಶರೀರವನ್ನು ಶುಚಿಯಾಗಿಟ್ಕೊಳ್ಳಿಕ್ಕೆ ಇದನ್ನು ಉಪಯೋಗಿಸಬೇಕು. ಅಗತ್ಯತೆಗೆ ಅನುಸಾರವಾಗಿ ದಿನಕ್ಕೆ 1 ಸಲವೋ 2 ಸಲವೋ ಸ್ನಾನವನ್ನು ಮಾಡದೆ ಈ ರೀತಿಯಾಗಿ
ಶರೀರದ ಶುಚಿತ್ವವನ್ನು ಕಾಪಾಡಬೇಕು. ಒಟ್ಟಾರೆಯಾಗಿ ದಿನಚರಿಯಲ್ಲಿ ಹೇಳಿರುವಂತಹ ಎಲ್ಲ ವಿಧಿಗಳನ್ನು ಪ್ರತಿನಿತ್ಯ ಮಾಡಬೇಕಾಗಿ ಹೇಳಿದರೂ ಸಹ ಸಮಯ ಸಂದರ್ಭ ಅನುಸಾರ, ವ್ಯಕ್ತಿಯ ಚಟುವಟಿಕೆ ಅನುಸಾರ, ರೋಗಿಯ ರೋಗದ ಅನುಸಾರ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ನಿಯಮಗಳನ್ನು ಪಾಲಿಸಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ.